ನೀವು ನೋಡ್ತಾ ಇರ್ಬೋದು ಈ ಥರ ಕ್ಲೀನ್ ವೈಟ್ ಚೇಪೆಕಾಯಿ ತಂದಿದ್ರು. ಅದೊಂದು ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾರೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಗ ಫಸ್ಟ್ ನೋಟಿಫಿಕೇಷನ್ ನನ್ನದೇ ಬರುತ್ತೆ ನಿಮಗೆ. ಹಾಗೆ ಇದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. 4 o'clock ಆಗಿದೆ ಈಗ. ಸೊ ಯಾವ ಥರ ಹೋಗುತ್ತೆ ಈವ್ನಿಂಗ್ ಅನ್ನೋದನ್ನ ಕ್ಯಾಪ್ಚರ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಮ್ಯಾಜಿಕ್ ಅಂದರೆ ಎಲ್ಲರಿಗೂ ಇಷ್ಟ, ಬಟ್ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಇದನ್ನು ಹೇಳಬೇಕು, ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇವತ್ತು ಒಣಗುಡ್ತೇನೋ ಏನು ಟಿಪ್ಸ್ ಅಂದರೆ ಬನ್ನಿ ಹೇಳ್ತೀನಿ. ಸೊ ಎಲ್ಲರ ಹತ್ರನೂ ಲಿಪ್ಸ್ಟಿಕ್ ಅನ್ನೋದು ಇದ್ದೇ ಇರುತ್ತೆ. ಗರ್ಲ್ಸ್ ಅಂದಮೇಲೆ ಲಿಪ್ಸ್ಟಿಕ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಅದು ಈ ಜನ್ರೇಷನಲ್ಲಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ, ತುಂಬ ಇಷ್ಟಪಡ್ತಾರೆ. ಸೊ ಈ ಥರ ಯಾವ ಥರ ಲಿಪ್ಸ್ಟಿಕ್ ಅಂದರೆ, ಸೊ ಈ ಥರ ಕ್ಲೇ ಲಿಪ್ಸ್ಟಿಕ್ ಇರುತ್ತಲ್ವ, ನೀವು ನೋಡ್ತಾ ಇರ್ಬೋದು. ಈ ಥರ ಕ್ಲೇ ಲಿಪ್ಸ್ಟಿಕ್ಕು ಈಗ ನಾವು ಹಾಕ್ಕೊಂಡು ಏನಾದರೂ ತಿಂದು ಕುಡಿದ್ರೆ ಹೊಲ್ಟೋಗುತ್ತೆ. ಸೊ ಅದು ಹೊಲ್ಟೋಗ್ದಿರ ಯಾವ ಥರ ಇದು ಮಾಡೋ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಈ ಒಂದು ಲೈನ್ ಈ ಥರ ಹಾಕ್ಕೊಂಡು ಜಸ್ಟ್ ಈ ಥರ ಸ್ಕ್ರಬ್ ಮಾಡಿದ್ರೆ ನೋಡಿ ಇದು ಹೊಲ್ಟೋಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಇನ್ನೊಂದು ಲೈನ್ ಡ್ರಾ ಮಾಡ್ತೀನಿ. ಡ್ರಾ ಮಾಡಿ 1 minute. ಸೊ ನಿಮ್ಮ ಹತ್ರ ಯಾವುದೇ ರೀತಿ ಪೌಡರ್ ಇದ್ದರೂ, ಕಾಂಪ್ಯಾಕ್ಟ್ ಪೌಡರ್, ಸೊ ಆ ಥರ ಇದ್ದರೂ ಪರವಾಗಿಲ್ಲ, ಯಾವುದೇ ಪೌಡ್ರ್ ಇದ್ದರೂ ನಿಮ್ಮ ಮನೇಲಿ ಜಸ್ಟ್ ಅದ್ಮೇಲೆ ಸುಮ್ಮನೆ ಈ ಥರ ಟ್ಯಾಪ್ ಮಾಡಿ, ಓಕೆನಾ? ನೋಡಿ ಈ ಥರ ಟ್ಯಾಪ್ ಮಾಡಿ ಜಸ್ಟ್ ಹೀಗೆ ಉಜ್ಜಿ. ಸೊ ಅದೇ ಶೇಡೇ ಬರುತ್ತೆ, ನೋ ನೀಡ್ ಟು ವರಿ. ಒಂಚೂರು ಲೈಟ್ ಅನಿಸುತ್ತೆ ಅಷ್ಟೇ. ಈಗ ನೀವು ಎಷ್ಟೇ ಉಜ್ಜಿದ್ರೂ ಹೋಗಲ್ಲ. ನೋಡಿ ಕಾಣಿಸ್ತಾ ಇದೆಯಾ? ಇದು ಸುಮ್ಮನೆ ಹಿಂಗೆ ಅಂದಿದ್ಗೆ ಹೊಲ್ಟೋಯ್ತು, ಬಟ್ ಇದು ನೋಡಿ. ಸೊ ನಿಮಗೆ ಲೈವಲ್ಲೇ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯೂಸ್ಫುಲ್ ಆಯಿತಾ ಇಲ್ವಾ ಅಂತ, ಓಕೆನಾ? ಈ ಟ್ರಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ಒಂದು ಸತಿ, ಓಕೆ? ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಈಗ ತೋರಿಸ್ನಲ್ಲ, ಅದು ಬಂದು ಕ್ಲೇ ಥರ ಇರುತ್ತಲ್ಲ ಲಿಪ್ಸ್ಟಿಕ್, ಸೊ ಅದಕ್ಕೆ ಯೂಸ್ ಆಗುತ್ತೆ. ಲಿಕ್ವಿಡ್ ಆದರೆ ನನಗೂ ಗೊತ್ತಿಲ್ಲ, ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಕ್ಲೇ ಲಿಪ್ಸ್ಟಿಕ್ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 24 hours ಇದ್ದೇ ಇರುತ್ತೆ ನನ್ನ ಪ್ರಕಾರ. ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಸತಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಫ್ರೆಂಡ್ಸ್, ನನ್ನ ಮಗಳು ಮನೆ ಪದ್ಧತಿ ನೋಡಿ ಅಲ್ಲಿ ಟೀ ಬಾಯ್ ಕೆಳಗೆ ಏನೂ ಇರಬಾರ್ದು, ಕಿತ್ತು ಬಿಸಾಕ್ತಾಳೆ. ಸೋಫಾ ಮೇಲೆ ಬಟ್ಟೆ ಇಡಬಾರ್ದು, ಅದೇ ಅವಳಿಗೆ ಆಟ. ನೋಡಿ ಹೇಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಏನೋ ಹೇಳ್ತಾ ಇದ್ದಾಳೆ ನಮ್ಮ ಮಮ್ಮಿ ಅಂತ. ತೀಟೆ ನಂಬರ್ 1 ತೀಟೆ. ಹಾಗೆ ಬನ್ನಿ, ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ ಸಿಕ್ಕಿದ್ರೆ ನೋಡಿ, ಅವರಪ್ಪ ಸ್ಲಿಪ್ಪರ್ಸ್ ಎಲ್ಲ ಹಿಂಗೆ ಕಿತ್ತು ರಣರಂಗ ಮಾಡಿಕ್ಕಿದ್ದಾಳೆ ಮನೇನ. ತಾತ ಸೀತಾಫಲ ತಂದಿದ್ರು, ನನಗಂತೂ ತುಂಬ ಇಷ್ಟ ಸೀತಾಫಲ, ಬಟ್ ಅವು ಇನ್ನೂ ಹಣ್ಣಾಗಬೇಕು. ಅದಕ್ಕೋಸ್ಕರ ಅದಕ್ಕೆ ಏನು ಸುಣ್ಣ ಅಂತಾರಲ್ವ, ಎಳೆ ಅಡಿಕೆ ಜೊತೆ ಹಾಕ್ತಾರಲ್ಲ, ಅದನ್ನು ಇಕ್ಕಿದ್ರೆ ಬೇಗ ಹಣ್ಣಾಗುತ್ತಂತೆ. ಸೊ ಅದಕ್ಕೆ ಬ್ಯಾಗಲ್ಲಿ ಇಕ್ಕೀನಿ, ಅದಕ್ಕೂ ಇಕ್ಕಬೇಕು ಇವಾಗ. ಈ ವೈಟ್ ಚೇಪೆಕಾಯಿ ತಂದಿದ್ರು, ಅದೊಂದು ಸ್ವಲ್ಪ ಕಾಯಿ ಥರ ಇದೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನಂತರನೇ ನಿಮಗೂ ಆಗುತ್ತಾ ಅಂತ ನನಗೆ ಆನ್ಸರ್ ಮಾಡಿ, ಓಕೆನಾ? ಸ್ನಾನ ಮಾಡ್ಕೊಂಡು ಬರ್ತೀವಿ, ಬಂದು ಹೊಟ್ಟೆ ಹಸಿತಾನೇ ಇರುತ್ತೆ, ಅದೇನಕ್ಕಂತ ಗೊತ್ತಿಲ್ಲ. ಬೇರೆ ಟೈಮಲ್ಲಿ ಹೊಟ್ಟೆನೇ ಹಸಿವಾಗಲ್ಲ, ಬಟ್ ಸ್ನಾನ ಮಾಡ್ಕೊಂಡು ಬಂದು ಒಂದು 15 to 20 minutes ಆದಮೇಲೆ ಏನಾದರೂ ತಿನ್ನಬೇಕು, ಹೊಟ್ಟೆ ಹಸಿತಾ ಇರುತ್ತೆ ಅಲ್ವಾ? ನಿಮಗೂ ಹೀಗೇನಾ? ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಫ್ರೆಂಡ್ಸ್, ನನಗೆ ಇವತ್ತು ನಿಜವಾಗ್ಲೂ ವೀಡಿಯೋ ಮಾಡಬೇಕನ್ನೋ ಇಂಟ್ರೆಸ್ಟೇ ಇರಲಿಲ್ಲ. ಯಾಕಂದರೆ ಇವತ್ತು ನಂಗೆ ತುಂಬಾ ಬೇಜಾರಾಗ್ತಾಯಿದೆ. ಏನಕ್ಕೆ ಅಂದರೆ 7 ವೀಡಿಯೋಸ್ ಡಿಲೀಟ್ ಆಗಿದೆ ಫ್ರೆಂಡ್ಸ್ ನನ್ನ ಮೊಬೈಲಿಂದ. 1 ಅಲ್ಲ 2 ಅಲ್ಲ 7 ವೀಡಿಯೋಸ್. ಅದು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದು, ಎಡಿಟಿಂಗ್ ಕೂಡ ಮಾಡಿದೆ, ಬಟ್ ಅದು ಫಾರ್ಚುನೇಟ್ಲಿ ಡಿಲೀಟ್ ಆಗೋಯಿತು. ಅದು 7 ವೀಡಿಯೋನೂ ಡಿಲೀಟ್ ಆಗೋಗಿದೆ. ಇನ್ ಶಾರ್ಟಲ್ಲಿ ನಾನು ಇಕ್ಕಿತ್ತು. ಸೊ ನನ್ನ ಮಗಳು ಅದೇನು ಮಾಡಿದ್ಲೇನೋ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗೋಗಿದೆ. ಸೊ ಇವಾಗ ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು. ಇವತ್ತು ಒಂದು ವೀಡಿಯೋ ಕೂಡ ಇಲ್ಲ ನನ್ನ ಹತ್ರ. ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಣ, ಮಕ್ಕಳನ್ನ ಇನ್ನೂ ಹೊಡೆಯೋಂಗಿಲ್ಲ, ಬೈಯೋಂಗಿಲ್ಲ. ಹೊಡೆದ್ರು ಬೈದು ಅದೇ ನಮಗೆ ತಿರುಗಿ ರಿಕವರ್ ಆಗೋಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದು ಯಾವ ಥರ ರಿಕವರ್ ಮಾಡ್ಬೋದು, ಯಾವ ಆ್ಯಪಿಂದ ಅಂತ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಆ ವೀಡಿಯೋಸ್ ನನಗೆ ತಿರುಗಿ ಬರೋ ಹಾಗೆ ಮಾಡಿ, ಓಕೆನಾ? ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಫ್ರೆಂಡ್ಸ್. ಯಾವ ಥರ ರಿಕವರ್ ಮಾಡ್ಬೋದು ವೀಡಿಯೋಸ್ ಅನ್ನೋದನ್ನ. ಡಿಲೀಟ್ ಆಗೋಗಿದೆ ಇನ್ಶಾರ್ಟಿಂದ. ಗ್ಯಾಲ್ರಿ ಕೂಡ ಇದ್ದಿದ್ದು ಇನ್ಶಾರ್ಟಲ್ಲಿ ಡಿಲೀಟ್ ಮಾಡಿದ ತಕ್ಷಣ ಗ್ಯಾಲ್ರಿಯಲ್ಲೂ ಹೊರಟೋಗಿದೆ. ಸೊ ಯಾವುದನ್ನ ಆ್ಯಪ್ ಗೊತ್ತಿರೋ ನಂಗೆ ಕಮೆಂಟಲ್ಲಿ ತಿಳಿಸಿ. ಹೊಟ್ಟೆ ಮಡ್ಚ ಇದೆ,
ಒಗ್ದಾಕಿದ್ದೆ ಬಟ್ಟೆ ಬೆಡ್ಶೀಟೆಲ್ಲ. ಸೊ ಧೃತಿ ನಾನು ಹೇಳಿದ್ನಲ್ಲ ಅವಾಗೆ ತೋರಿಸ್ದಾಗೆ ಗಲೀಜು ಮಾಡಿದ್ದಾಳೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ನೋಡಿ, ಮಾಡಿ ಮೇಲೆ ಹೋಗಿದ್ದೆ ಬಟ್ಟೆ ಎಲ್ಲ ಎತ್ಕೊಂಬರ್ಬೇಕಂತ. ಅವಳು ಅವೆರಡು ಕರ್ಚಿಫ್ ಎತ್ಕೊಂಡು ಅವರಪ್ಪ ಹೆಂಗೆ ಓಡಾಡಿದ್ರೆ ಹಂಗೆ ಓಡಾಡ್ಕೊಂಡಿದ್ದಾಳೆ. ಅವರಪ್ಪ ಫೋನಲ್ಲಿ ಮಾತಾಡ್ತಾಯಿದ್ದಾರೆ, ಇವಳು ಆ ಕರ್ಚಿಫ್ನ ಎತ್ಕೊಂಡು ಹಿಂದೆ ಓಡಾಡ್ತಾಯಿದ್ದಾಳೆ. ತೊಗೊಂಬಂದಿಲ್ಲ. ಅದೆಲ್ಲ ಆದಮೇಲೆ ತಿರ್ಗಾ ಮತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಅದು ಹಾಕಿ ಬಂದು ಕಸ ಎಲ್ಲ ಗುಡಿಸ್ತಾ ಇದೆ. ನೋಡಿ ಹೆಂಗೆ ಓಡಾಡ್ತಾಳೆ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ತುಳ ಅಂತ ಇರ್ತಾಳೆ. ಅವಳೇ ಕಸ ಗುಡಿಸ್ಬೇಕಂತೆ. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಮಾಡ್ತಾರೆ, ಬಟ್ ದೊಡ್ಡವ್ರ ಆತ ಯಾರೂ ಮಾಡಲ್ಲ. ನಾವು ಅಷ್ಟೇ, ಅವಾಗ ನಾವು ಮಮ್ಮಿಯವ್ರು ಹೇಳಿದ್ರೆ ಅಯ್ಯ ಹೋಗು ಮಮ್ಮಿ ಅನ್ನೇರಿ. ಸೊ ಹಾಗೆ ಚಿನ್ನಿ ನಾನು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಇಕ್ಕಿದ್ದೆ. ತುಂಬ ತಲೆನೋಯ್ತಾಯಿತ್ತು. ಪಾತ್ರೆ ಬೇರೆ ಇದೆ, ಪಾತ್ರೆ ಎಲ್ಲ ತೊಳೆದು ಹಾಗೆ ಜೋಡಿಸ್ಬೇಕು. ಸೊ ಅದಕ್ಕೋಸ್ಕರ ತೋರಿಸಿದೆ. ಹಾಗೆ ಇನ್ನು ಟೀ ಆಯಿತು ಅಂದ್ಬಿಟ್ಟು ಟೀ ಬಗ್ಸ್ಕೊಂಡು ಚಿನ್ನಿ ಮೀಟಿಂಗಲ್ಲಿದ್ದರು. ಚಿನ್ನಿಗೂ ಒಂದು ಗ್ಲಾಸ್ ಕೊಟ್ಟು ನಾನು ಒಂದು ಗ್ಲಾಸ್ ಕುಡಿದೆ. ಸಿಕ್ಕಾಪಟ್ಟೆ ತಲೆನೋವು ಇದ್ದಾಗ ನಂಗೆ ಟೀ ಬೇಕೇ ಬೇಕು. ಹಾಗೆ ನನ್ನ ಮಗಳಿಗೆ ಅರ್ಶಿನದ ನೀರು, ಕೆಂಪದ ನೀರು ಅಂತಾರೆಲ್ಲ ಮಾಡಿದರೆ ನೋಡಿ ಮಾಡಿಸ್ಕೊಳೋಕ್ಕೆ ಇಷ್ಟ ಇಲ್ಲ. ಒಂದೊಂದ್ಸತಿ ಮಾಡಿಸ್ಕೊತಾಳೆ, ಒಂದೊಂದ್ಸತಿ ಮಾಡಿಸ್ಕೊಳಲ್ಲ. నాది అమ్మ కాచు ఈ కాచు నాది. థ్యాంక్ యూ. ನೋಡಿ ನಮ್ಮ ತಾತ ಥೂ ಅಂದರೆ ಅವಳು ಥೂ ಅಂತ ಇದ್ದಾಳೆ. ಅಮ್ಮ ಎಟ್లా ಥೂ అనేది ಥೂ ఇదా కాసు తాతకి ఇచ్చేయి బట్టు ఇచ్చేయి తాతకి ఇచ్చేపో. అడుగు తాత ఇస్తుందమ్మా, అడుగు ఇస్తుంది, ఇచ్చేపోమ్మా. ನೋಡಿ ಹೇಗೆ ನಗೀತದೆ. ಕಾಸು ನಾನು ಇಸ್ಕೊಂಡೆ ಅಂತ. ಕಾಸು ಅಂದರೆ ಯಾರಿಗೂ ಕೊಡಲ್ಲ ಕದಮ್ಮ. ಹಾಯ್ ಚಪ್ಪಮ್ಮ. ಹಾಗೆ ನಾನು ತಲೆ ಬಾಚ್ಕೊತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳ ಹತ್ರ. ಬಟ್ ದೊಡ್ಡವರ ಆತ ಅವ್ರಿಗೆ ಬುದ್ಧಿ ಕಳ್ಸೋದು ನಮ್ಮ ಡ್ಯೂಟಿ ಆಗಿರುತ್ತೆ. ಹಾಗೆ ನಾನು ಎಲ್ಲ ತಲೆ ಬಾಚ್ಕೊಂಡೆ. ಫ್ರೆಂಡ್ಸ್, ಎಷ್ಟು ಖತರ್ನಾಕ್ ಲೇಡಿ ಅಂದರೆ ನನ್ನ ಮಗಳು. ನಾನು ಕಾಸು ಕೊಟ್ಲಾ, ಅವಳೇ ಬಂದು ಕೊಟ್ಲಾ. ನಾನು ಅದರೊಳಗಡೆ ಹಾಕಿದ್ರೆ ಎಲ್ಲಿ ಇಲ್ಲ ಅಂದರೆ ಅಲ್ಲಿದೆ ಅಂತ ಹೇಳಿ ನೋಡಿ ಏನು ಮಾಡ್ತಾಯಿದ್ದಾಳೆ. ಸಾಹಸ ಎತ್ಕೊಳಕ್ಕೆ ಇನ್ನೆಲ್ಲ ಕಿತ್ತು ಇಕ್ತಾಳೆ. ಕಿತ್ತು ಕಾಸು ಎತ್ಕೊಂಡು ಕಾಸು ಚುಪ್ಪಿ. ಏನು ಆಸೆನೋ ಕಾಸು ಅಂದರೆ ಇದಕ್ಕೋ ಮೋಟಿಕೋ. ನಮ್ಮ ತಾತಾಗ ನಾನು ಶುಗರ್ ತೊಗೊಂಬನ್ನಿ, ಶುಗರ್ ಆಗೋಗ್ತಾ ಬರ್ತಾಯಿದೆ ಅಂತ ಹೇಳಿದ್ರೆ ಅವ್ರು ಕಾಸು ಎತ್ಕೊಂಬಂದರು. ಕಾಸನ್ನ ಕಿತ್ಕೊಂಡು ನನ್ನ ಮಗಳು ಅವ್ರನ್ನೇ ಆಟ ಆಡಿಸ್ತಾ ಇದ್ಲು. ಈ ರೀತಿ ತಲೆ ಬಾಚ್ಕೊಂಡೆ. ಈಗ ಪಾತ್ರೆ ಕೂಡ ತೊಳೆದು ಬಂದೆ. ಇನ್ನು ಅಡುಗೆ ಮಾಡಬೇಕು, ಟೈಮ್ ಆಯಿತು. ಸೊ ಏನು ಅಡುಗೆ ಅಂದರೆ ಚಪಾತಿ, ಎಗ್ ಪಲ್ಯ, ಅನ್ನ. ಚಪಾತಿ ಹಸಿಟ್ಟೆಲ್ಲ ಕಲಸಿ ಒಂದು 5 ಮಿನಿಟ್ಸ್ ನೆನಿಲಿ ಅಂತ, ಆಮೇಲೆ ಪಲ್ಯ ಎಲ್ಲ ಮಾಡಿದ್ದಾಯಿತು. ಇನ್ನು ಚಪಾತಿ ಸುಟ್ಟು ರೈಸ್ ಇಕ್ಕಿದೆ. ರೈಸ್ ಕೂಡ ಆಗಿ ನಾನು ಡಿನ್ನರ್ನ ಬೇಗ ಮುಗಿಸಿದೆ. ನಂಗೆ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸೊ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಾಯಿನಿ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಎಲ್ಲ ಕೆಲಸನೂ ಮುಗಿದಿದ್ದಾಯಿತು. ಇನ್ನು ನೋಡಿ ಧೃತಿ ಎದ್ದಿದ್ದಾಳೆ ನೋಡಿ. ಬಾಯ್ ಚಿ, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.